ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾ ಇವತ್ತು ಹಾಗಲಕಾಯಿ ತವಾ ಫ್ರೈ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಅಲ್ಲಿ ಅರಿಶಿನ ಪುಡಿ ಉಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಇದನ್ನ ಈ ಥರ ಎಲ್ಲ ಕಟ್ ಮಾಡಿಕೊಂಡು ಬೀಜ ತಕ್ಕೊಂಡು ಅದ್ರೊಳಗೆ ಅದನ್ನ ನೀಟಾಗಿ ಉದುರಿಸ್ಕೋಬೇಕು, ಎಲ್ಲ ಅಂಟಿಸ್ಕೋಬೇಕು. ಒಳಗಿನ ಸೈಡ್ ಎಲ್ಲ ಅಂಟಿಸ್ಕೊಂಡು ಅವನ್ನ ಕುದಿಯೋ ನೀರಾಗ ಕುದಿಸ್ಕೋಬೇಕು. ಈ ಥರ ಬೀಜ ತಗೋಬೇಕು. ಫಸ್ಟ್ ಅರಿಶಿನ ಪುಡಿ ಹಚ್ಚೋದು ಯಾಕೋ ವಿಡಿಯೋ ಆಗಿಲ್ಲ, ಅದಕ್ಕೆ ನಾನು ಜಸ್ಟ್ ನಿಮಗೆ ಹೇಳತ್ತೀನಿ. ಈಗ ಅರಿಶಿನ ಪುಡಿ ಹಚ್ಕೋಬೇಕು. ಆಮೇಲೆ ಇದ್ರೊಳಗ ನೀರ್ ಹಾಕೋರಿ. ಚೆನ್ನಾಗಿ ಕುದಿಸ್ಕೋಬೇಕ್ರಿ. ಫಸ್ಟ್ ಅವನ್ನ ನೀರ್ ಕುದಿ ಬಂದ ತಕ್ಷಣ ಅದ್ರೊಳಗೆಲ್ಲ ನಾವು ಹಾಗಲಕಾಯಿ ಎಣ್ಣೆ ಹಾಕೊಂಡು ಚೆನ್ನಾಗಿ ನೀಟಾಗಿ ಕುದಿಸ್ಕೊರಿ. ಕುದಿ ಬಂದೈತಿ, ಈಗ ಎಲ್ಲ ಕುದಿಯಾಕತ್ತಾವು. ಆಮೇಲೆ ಇವನ್ನ ಅಷ್ಟು ಎಲ್ಲ ನೀಟಾಗಿ ಕುದ್ದಾವ ಅಂತ ನಿಮ್ಗೆ ಗೊತ್ತಾದ್ಮೇಲೆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಲೈಟಾಗಿ. ಆವಾಗ ಎಲ್ಲ ತೆಗೆದು ಈ ನೀರನ್ನು ಚೆಲ್ಲಿ ಬೇರೆ ನೀರು ಹಾಕಿ ನೀಟಾಗಿ ಎಲ್ಲ ಮತ್ತೊಂದು 2-3 ಸತಿ ಬೇರೆ ಬೇರೆ ನೀರು ಹಾಕಿ ಚೆಲ್ಲಿ ಕ್ಲೀನಾಗಿ ತೊಳ್ಕೊಬೇಕು. ಇಲ್ಲಿ ಶೇಂಗಾ ಹುರಿದಿಟ್ಟಿರೋ ಶೇಂಗಾ ಆಮೇಲೆ ಹುರ್ಕೊಂಡಿರೋ ಒಣ ಕೊಬ್ಬರಿನ ತೊಗೊಂಡು ಮಿಕ್ಸಿಗಾಗಿ ಇಟ್ಕೊಂಡಿನಿ ನಾನು. ಈ ಥರ ಸ್ಕ್ವೀಸ್ ಮಾಡಿ ತೆಗಿಬೇಕು ನೀರೆಲ್ಲ ತೆಗೆದು. ಈಗ ಮಸಾಲೆಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ನಿಮ್ಮ ಖಾರಕ್ಕೆ ಅನುಸಾರವಾಗಿ ಖಾರದ ಪುಡಿ, ಮೆಣಸಿನ ಪುಡಿ, ಆಮೇಲೆ ಇಲ್ಲಿ ನಾನು ಬಿರಿಯಾನಿ ಪೌಡ್ರ್ ಹಾಕೊಳತ್ತೀನಿ. ಅದು 1 ಟೇಬಲ್ ಸ್ಪೂನ್ ಅಷ್ಟೈತಿ. ರುಚಿ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಇದನ್ನೆಲ್ಲ ಹಾಗಲಕಾಯಿ ಕಟ್ ಮಾಡಿ ತೊಳೆದಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಫಿಲ್ ಮಾಡ್ಕೊರಿ ಎಲ್ಲ ಮಸಾಲಾನ. ಮಿಕ್ಸ್ ಮಾಡ್ಕೊರಿ, ಎಲ್ಲ ತುಂಬ್ಕೊರಿ. ಎಲ್ಲ ತುಂಬ್ಕೊಂಡ್ಮೇಲೆ ಒಂದು ಪ್ಯಾನಿಗೆ ಆಯಿಲ್ ಹಾಕೋರಿ. ಎಲ್ಲಾನು ಈ ಥರ ಫಿಲ್ ಮಾಡಿ ಒಂದು ಸ್ವಲ್ಪ ಹತ್ತಿಕ್ಕೆ ಪ್ಲೇಟ್ ಒಳಗೆ ಇಟ್ಕೊರಿ. ಈಗ ಒಂದು ಪ್ಯಾನಲ್ಲಿ ಒಳಗೆ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ನೀಟಾಗಿ ಅದು ಇದಾದ್ಮೇಲೆ ಅವನ್ನೆಲ್ಲ ಹಾಗಲಕಾಯಿನ ಅದ್ರೊಳಗೆ ಹಾಕಿ ಫ್ರೈ ಮಾಡ್ಕೊರಿ. ಹೊಳ್ಳಿಸ್ಕೊಂಡು ನೀಟಾಗಿ ಎಲ್ಲ ಫ್ರೈ ಮಾಡ್ಕೊರಿ. ಪೂರ್ತಿ ಚೆನ್ನಾಗಿ ಎಲ್ಲ ಫ್ರೈ ಆಗ್ಬೇಕ್ರಿ. ಅವು ಚೆನ್ನಾಗಿ ಹೊಳ್ಳಿಸ್ಕೊಂಡು ಎಲ್ಲ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ನಿಮ್ಮದು ಇನ್ನು ಹಾಗಲಕಾಯಿ ತವಾ ಫ್ರೈ ರೆಡಿ ಆಗ್ಯಾವ ನೋಡ್ರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಈ ಥರದ್ದು ವಿಡಿಯೋಸ್ ಅವಾಗವಾಗ ಬರ್ತಾನೆ ಇರ್ತಾವ. ಥ್ಯಾಂಕ್ ಯು.